ಎಲ್ಲರಿಗೂ ಶುಭೋದಯ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಹಾಗೆ ಇಲ್ಲಿ ಬಂದಿರತಕ್ಕಂಥ ವರ್ಷಗಳ ಹಿಂದಿನ ಪ್ರಾಚೀನ ಕಾಲದಲ್ಲೇ ಹುಟ್ಕೊಂಡಂಥ ಒಂದು ಆಧ್ಯಾತ್ಮಿಕ ಮತ್ತು ಒಂದು ದೈವಿಕ ಶಕ್ತಿ ಸ್ವಾಮಿ ವಿವೇಕಾನಂದರು ಈ ಒಂದು ಯೋಗವನ್ನ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ 16ನೇ ಇಸವಿಯ ಕೊನೆಯ ಹಂತದಲ್ಲಿ ಹಾಗೂ 20ನೇ ಶತಮಾನದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಯಾವಾಗಲೂ ದುಬೈನಲ್ಲಿ ಒಂದು ದೊಡ್ಡ ಎಕ್ಸ್ಪೋಸ್ ಎಲ್ಲ ನಡೆಯುತ್ತೆ. ಆಗ ನಾನು ಹೋಗಿದ್ದೆ. ಇಂಡಿಯನ್ ಪೆವಿಲಿಯನ್ ಅಂತ. ಈಗ ಆಬ್ವಿಯಸ್ಲಿ ನಾವು ಯಾವುದೇ ದೇಶಕ್ಕೆ ಹೋದ್ರೆ ಫಸ್ಟ್ ನಾವು ಹುಡ್ಕದೆ ನಮ್ಮ ದೇಶದ ಏನು ಇದೆ ಅಲ್ಲಿ, ಊಟ ಆಗಿರ್ಬೋದು, ತಿಂಡಿ ಇರ್ಬೋದು, ಮತ್ತು ಪ್ರಸಿದ್ಧತೆ ಅದು ಏನು ತೊಗೊಂಡು ಬಂದಿದ್ದಾರೆ ಅಂತ. ಸೊ ಇಂಡಿಯನ್ ಪೆವಿಲಿಯನ್ಗೆ ಅಂತ ನಾನು ಹೋದಾಗ ನಮ್ಮ ದೇಶದ ಅತ್ಯಂತ ಪ್ರಸಿದ್ಧವಾದದ್ದು ಯೋಗನ ಅಲ್ಲಿ ಪ್ರೆಸೆಂಟ್ ಮಾಡಿದರು. ಸೊ ತುಂಬ ಖುಷಿ ಅನಿಸುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ಇದು ನಮ್ಮ ದೇಶದ ಒಂದು ಪ್ರೌಡ್ ಅಂತ ಹೇಳ್ಬೋದು. ಯೋಗ ಮಾಡೋದ್ರಿಂದ ನಮ್ಮೆಲ್ಲರ ಏಕಾಗ್ರತೆ ಆ್ಯಂಡ್ ನಮ್ಮ ಡಿಸಿಷನ್ಸ್ ಇರ್ಬೋದು, ಜೀವನದ ಗುರಿಗಳು, ಧ್ಯೇಯಗಳು ನಾವು ನಿರ್ಧಾರವಾಗಿ ನಡ್ಕೊಂಡು ಹೋಗ್ಬೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಈಗಿನ ಒಂದು ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ಮೀ ಟೈಮ್ ಅಂತ ಏನು ಹೇಳ್ತೀವಿ ನಾವು, ಈಗಿನ ಜೆನ್ಸಿಗಳು ಮೀ ಟೈಮ್ ಅಂತ. ಸೊ ಆಗಿನ ಕಾಲದಿಂದ ಅದನ್ನ ಮೆಡಿಟೇಷನ್ ಅಂತ ಹೇಳೋರು, ಪ್ರಾಣಾಯಾಮ ಅಂತ ಹೇಳೋರು. ಸೊ ಅದನ್ನ ನಾವು ದಿನದಲ್ಲಿ ಎಷ್ಟೇ ಬ್ಯುಸಿ ಇದ್ರು ದಿನದಲ್ಲಿ 20 ನಿಮಿಷಗಳ ಕಾಲ ಮೆಡಿಟೇಷನ್ನು, ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ, ಆರೋಗ್ಯ ಇನ್ನ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಅಷ್ಟೇ ಅಲ್ಲದೆ ನಮಗೆ ಜ್ಞಾನ ಸಂಪಾದನೆ ಆಗೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನಾನು ಕೂಡ ದಿನ ಬೆಳಗಾದ್ರೆ ಒಂದು 20 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತೀನಿ. ಯೋಗಾಸನದಲ್ಲಿ ಹಲವಾರು ಆಸನಗಳಿದೆ. ಕೆಲವು ಆಸನಗಳನ್ನ ಕಲ್ತ್ಕೊಂಡು ಮನೆಯಲ್ಲಿ ಮಾಡೋದ್ರಿಂದ ಅದೆಲ್ಲ ಬೆನಿಫಿಟ್ಸ್ ನಾವು ಪಡ್ಕೊಳ್ಬೋದು. ಈಗಿನ ಆರೋಗ್ಯ ಪರಿಸ್ಥಿತಿನ ನೋಡ್ತಾ ಇದ್ರೆ ಪ್ರತಿ ರೋಡಲ್ಲೂ ಸಿಕ್ಕಾಬಟ್ಟೆ ಹಾಸ್ಪಿಟಲ್ಸು, ಪ್ರತಿ ಸಣ್ಣ ಇನ್ಸಿಡೆಂಟ್ಸ್ಗೂ ನಾವು ಮೆಡಿಕಲ್ ಶಾಪ್ಗೆ ಹೋಗ್ಬೇಕಾಗತ್ತೆ. ಇದು ಒಂದು ಯೋಗ ಅಭ್ಯಾಸನ ಮಾಡ್ಕೊಂಡ್ರೆ ಯಾವುದೇ ರೀತಿ ತೊಂದರೆಗಳಿರಲ್ಲ. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಗೆ ಹೇಳ್ತೀವಿ, ಹಾಗೆ ಈಗಿಂದನೇ ಯೋಗಾಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಂದಿನ ಆರೋಗ್ಯ ಸ್ಥಿತಿನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಾಧನೆ ಮಾಡೋದಕ್ಕೆ ಏಕಾಗ್ರತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಯೋಗ ಅನ್ನೋದನ್ನ ನಿಮ್ಮ ದಿನದ ರೂಢಿಯಲ್ಲಿ ಬಳಸ್ಕೊಳ್ಳಿ. ಥ್ಯಾಂಕ್ ಯು ಈ ವೇದಿಕೆ ಮೇಲೆ ನನಗೊಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು.